ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರಶ್ನೆ ಸಾಯಿ ಉತ್ತರ 147ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ಯಾಕೋ ಉಮೇಶ್ ಸರ್ ಸ್ವಲ್ಪ ಡಲ್ ಇದ್ದಾರೆ ಅಂತ ಅಂದ್ಕೊಳ್ಬಹುದು. ಸ್ವಲ್ಪನೇ ಅಲ್ಲ, ಪೂರ್ತಿ ಡಲ್ ಆಗಿದ್ದೀನಿ. ಏಕಂತ ಹೇಳಿದ್ರೆ ಪ್ರಖ್ಯಾತ ಹಿನ್ನೆಲೆ ಗಾಯಕಿ, ರಾಷ್ಟ್ರದ ಪ್ರಖ್ಯಾತ ಹಿನ್ನೆಲೆ ಗಾಯಕಿ. ಐ ವುಡ್ ನಾಟ್ ಲೈಕ್ ಟು ಕಂಪೇರ್ ಹರ್ ಟು ಎನಿಬಡಿ ಹೂ ವಾಸ್ ವೆರಿ ಕ್ಲೋಸ್ ಟು ಮೀ. ಮಗನ ಸ್ವರೂಪಿಯಾಗಿ ನೋಡ್ತಾ ಇದ್ರು ನನ್ನನ್ನು. ಅಮ್ಮನಿಗೆ ಆಪ್ತವಾಗಿರ್ತಕ್ಕಂಥ ಕೆಲವೇ ಜೀವಿಗಳಲ್ಲಿ ನಾವು ಧನ್ಯಜೀವಿಗಳು. ಮೈಸೂರಲ್ಲಿ ನವೀನು, ಆಮೇಲೆ ಅರುಳು, ಆಮೇಲೆ ಕಿಶನ್ನು, ಆಮೇಲೆ ಶ್ವೇತಾಂಬರಿ, ಆಮೇಲೆ ಪವನು, ಒಂದಿಷ್ಟು ಜನ ಇದ್ದೀವಿ ಬೆಂಗಳೂರಲ್ಲಿ. ಸುಪ್ರೀತು, ನಾನು. ಸೊ ಇವರಿಗೆಲ್ಲ ಬರಸಿಡಿಲು. ಅಮ್ಮನ ನಂತರ ನಾವು ಒಡನಾಟ ಇತ್ತು, ಅದಕ್ಕೆ ಬರಸಿಡಿಲು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ವೀಡಿಯೋ ಮಾಡ್ತಾಯಿಲ್ಲ. ಏನು ಮಾಡೋಕ್ಕೂ ಮನಸ್ಸಾಗಿಲ್ಲ ಸ್ನೇಹಿತರೆ. ಆದ್ದರಿಂದ ದಯಮಾಡಿ ಕ್ಷಮೆಯಾಚಿಸುವೆ. ಲಾಸ್ಟ್ ವೀಕ್ ನನಗೆ ವೀಕ್ ಯಾಕೋ ಇಯರ್ಲಿ ಬರ್ತದೆ, ಇಯರ್ ಯಾಕೋ ವೀಕ್ ಅಂತ ಬರ್ತಾ ಇದೆ, ಗೊತ್ತಿಲ್ಲ. ಲಾಸ್ಟ್ ವೀಕ್ ನಾನು ಅಮ್ಮನ ಅಗಲಿಕೆ ದುಃಖದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗಲೂ ಸಹ ದುಃಖ ಶಮನವಾಗಿಲ್ಲ. ನಿನ್ನೆ ತಾನೇ ಆಚರಿಸ್ಕೊಂಡು ಬಂದ್ವಿ. ಅಮ್ಮನ 11ನೇ ದಿನ ಆಯಿತು, ಇವತ್ತಿಗೆ 13ನೇ ದಿನ ಅಮ್ಮಂದು. ಏನು ಮಾಡೋಕ್ಕಾಗಲ್ಲ, ನಡೀತಾನೆ ಇರುತ್ತೆ. ಕೆಲವರಿಗೆಲ್ಲ ನಾನು ಆನ್ಲೈನ್ ಬಂದು ಸ್ಪಷ್ಟೀಕರಣ ಕೊಟ್ಟೆ. ಕೆಲವರ ಸ್ನೇಹ ಅದಕ್ಕಾಗೇ ಮಾಡಿದ್ರು, ಅಮ್ಮನ ಭೇಟಿ ಮಾಡೋಕ್ಕೋಸ್ಕರ. ಈ ನೋಡಿ, ಕೆಲವು ಜನಗಳಿಗೆ ಸೆಲ್ಫಿ ಹುಚ್ಚು, ಅಷ್ಟು ಸೆಲ್ಫಿಶ್ ಇರ್ತಾರೆ. ಕೆಲವರು ನಂಗೆ ಹೇಳ್ತಾ ಇದ್ರು, ಅವ್ರ ಹೆಸರು ತೊಗೊಳಕ್ಕೆ ಇಷ್ಟ ಇಲ್ಲ, ಅವ್ರು ಹೋಗ್ಬಿಡ್ತಾರೆ ರೀ, ಜಲ್ದಿ ಹೋಗೋಣ ರೀ ಉಮೇಶ್ವರೇ ಹೋಗೋಣ ರೀ ಅಂತ ಹೇಳ್ತಾಯಿದ್ರು. ನನ್ನ ಕೈನಲ್ಲೂ ಏನೂ ಇರಲಿಲ್ಲ, ಹೋಗೋಣ ಅಂತ ಹೇಳ್ತಾ ಇದ್ದೆ. ನವೀನವ್ರು ಫೋನ್ ಮಾಡೋದು ಲೇಟ್ ಆಯಿತು, ಅಮ್ಮ ಹೋಗೇ ಬಿಟ್ಟರು. ಹೋಗಿದ್ದ ಸುದ್ದಿದಲ್ಲಿ ದುಃಖದಲ್ಲಿ ನಾನು ಫೋನ್ ಮಾಡಿದ್ರೆ ಆ ವ್ಯಕ್ತಿ ಹೆಸರು ಬೇಡ. ನಾನು ಆಗಲೇ ಹೇಳಿದೆ ಅಂತ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಹೇಳಿದೆ, ನಿಮ್ಮ ಹತ್ರ ದುಃಖ ಹಂಚ್ಕೊಳಕ್ಕೆ ಮಾಡಿದ್ರೆ ನೀವು ಅದು ಮಾಡ್ತಾಯಿದ್ರಿ ಅಂತ. ಬೇಡ, ಕಥೆಗಳೆಲ್ಲ ಬೇಡ. ಯಾಕಂದರೆ ಯಾವುದೇ ಸ್ನೇಹ ಮಾಡಿದ್ರೆ ಸೆಲ್ಫಿಶ್ ಆಗಿ ನೀವು ಮಾಡಬೇಡಿ ಸ್ನೇಹಿತರೆ. ಭಗವಂತ ನಿಮ್ಗೆ ಕೊಡ್ತಾನೆ. ಅದೇ ನೋಡಿ, ಇನ್ನು ಕೆಲವು ಪ್ರಖ್ಯಾತ ಮೇಲ್ ಸಿಂಗರ್ಸ್ ಕೆಲವ್ರಿಗೆ ಪ್ರಾಮಿಸ್ ಮಾಡಿದ್ದೆ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರಿಗೆ ನಾನು ಭೇಟಿ ಮಾಡಿಸಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಗೊತ್ತಾ. ಪರವಾಗಿಲ್ಲ ಉಮೇಶ್ ಸರ್, ನೀವು ಒಂದು ವಾಯ್ಸ್ ಮೆಸೇಜು ಕಳಿಸಿದ್ದೀರ, ಅವರಿಂದ ಸಾಕು. ಅವರಿದ್ದಾಗ ನೀವು ಅಮ್ಮ ನನ್ನ ಫ್ರೆಂಡ್ ಅಂತ ಫೋನ್ ಮಾಡಿಸಿ ಮಾತಾಡ್ಸಿದ್ದೀರ ಅಂತ, ಅಷ್ಟು ಸಾಕು ನಮಗೆ ಅಂತ. ನೋಡಿ, ಹೀಗೂ ಅರ್ಥ ಮಾಡ್ಕೊಂಡು ನಮ್ಮ ಲವ್ಡ್ ಒನ್ಸ್ನ ನಾವು ಕಂಫರ್ಟ್ಸ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಡಿಸ್ಕಂಫರ್ಟ್ಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಕರ ನೀವು ಸ್ನೇಹ ಕಳ್ಕೊತೀರ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಬಾಬಾ ಹೇಗಿದ್ದರೂ ಸಮಾಧಾನ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ತುಂಬ ದುಃಖದಲ್ಲಿದ್ದಾಗ ಇವತ್ತು ಬೆಳಗ್ಗೆ ಉದಿ ಬಂದಿದೆ. ಅಂದರೆ ಅರ್ಥ ಏನು, ನೀನೇನು ದುಃಖಕ್ಕೊಳಗಾಗಬೇಡ. ದೈಹಿಕವಾಗಿ ಜಾನಕಿ ಅಮ್ಮವರು ನಿಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ನನ್ನ ಪಾದವನ್ನು ಸೇರಿದ್ದಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಸೂಚಿಸಿಕೊಂಡೆ ಅಲ್ವಾ. ನೋಡಿ, ಉದಿ ಕೂಡ ಬಂದಿದೆ. ಬಾಬಾ ತಮ್ಮ ಪ್ರೆಸೆನ್ಸನ್ನು ಎಲ್ಲ ರೀತಿಯಲ್ಲಿ ಪ್ರಚುರಪಡಿಸ್ತಾನೆ. ಎಸ್, ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನೋಡೋಣ. ಇವತ್ತು ಯಾರು ಕೇಳಿದ್ದಾರೆ? ಕೊಟ್ರಮ್ಮ ಆ್ಯಸ್ ಯೂಶ್ವಲ್ ಕೊಟ್ಟೂರಿನಿಂದ. ಮೃದುಳ್ ಕೇಳಿದ್ದಾನೆ ಬಳ್ಳಾರಿಯಿಂದ. ವಿಶ್ವನಾಥ್ ಸೊಂಡೂರಿಂದ ಕೇಳಿದ್ದಾರೆ. ಗೋಮತಿ ಕೇಳಿದ್ದಾಳೆ, ಊರೆಸ ಓದಬೇಕಮ್ಮ ಗೋಮತಿ. ಅಗಮ್ಯ ಮೈಸೂರಿಂದ ಕೇಳಿದ್ದಾಳೆ. ಶಶಿ ಬೆಂಗಳೂರಿಂದ ಕೇಳಿದ್ದಾನೆ. ಹಾಗೆ ಭವ್ಯ ಮಂಡ್ಯದಿಂದ ಕೇಳಿದ್ದಾಳೆ. ನೆಕ್ಸ್ಟ್ ಬಂಟ್ವಾಳ ಉಮೇಶ್ ರೆಗ್ಯುಲರ್ ವ್ಯೂ. ಇಷ್ಟು ಜನದ್ದು ನಾನು ತೊಗೊಂಡಿದ್ದೀನಿ. ಕೊಟ್ರಮ್ಮ 803 ಕೇಳಿದ್ದಾರೆ. ನಮಸ್ಕಾರ ಕೊಟ್ರಮ್ಮವರೇ. ಯಾಕೋ ಗುಡ್ ಮಾರ್ನಿಂಗ್ ಮೆಸೇಜಸ್ ಬರ್ತಿರಲಿಲ್ಲ ವಾಟ್ಸಪ್ಪಲ್ಲಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. 803 ಕೊಟ್ರಮ್ಮವರೇ, ಪ್ರಶ್ನೆ ನಿಮ್ಮಲ್ಲೇ ಇದೆ. ಹೌದು, 803ಕ್ಕೆ ನಿಮ್ಮ ಪ್ರಶ್ನೆಗೆ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಮಗುವಿಗೆ ಆರೋಗ್ಯವನ್ನು ಇನ್ನೂ ಅನುಗ್ರಹಿಸ್ತೇನೆ. ನಿಮ್ಮ ಮನಸ್ಸಲ್ಲಿರುವ ಕೋರಿಕೆಗಳು ನೆರವೇರ್ತವೆ. ಬಾಬಾ ಆಶೀರ್ವಾದ ಚೆನ್ನಾಗಿ ಲಭಿಸ್ತದೆ. ಬಾಬಾರನ್ನು ನಂಬಿ ಅಂತ ಬರ್ತಾ ಇದೆ ಕೊಟ್ರಮ್ಮರೇ. ಅಣ್ಣವರೇ, ಒಂದು ಒಳ್ಳೆ ಹಾಡನ್ನು ಹಾಡಿ ಅಂತ ಗೋಮತಿಯವ್ರು ಕೇಳ್ತಾ ಇದ್ದಾರೆ. ಹೌದು, ಖಂಡಿತ ಜಾನಕಿ ಅಮ್ಮವ್ರದ್ದು ಹಾಡೋಣ. ಗೋಮತಿಯವರ ನಂಬರ್ ಬಂದು 186 186. ಇವ್ರದ್ದಾದ್ಮೇಲೆ ಮೃದುಳವ್ರು ತೊಗೊಳ್ತೇನೆ. 186ಕ್ಕೆ ಸಮಸ್ಯೆ ನಿಮ್ಮಲ್ಲೇ ಇದೆ. 186ಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ನನ್ನ ಮಂತ್ರವೇ ನಿಮಗೆ ಶ್ರೀರಕ್ಷೆ, ಆಯಿತಾ. ನಾನು ನಿನ್ನ ರಕ್ಷಕ, ಇನ್ನು ಸಂಶಯ ಪಡುವ ಅಗತ್ಯವೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಬಾಬಾ, ಗುಂಡು ಹೊಡೆದಂಗೆ ಹೇಳ್ತಾರೆ. ನಂಬಿಕೆ ಅನ್ನೋದು ಆಚಾರ ಇರಬೇಕು ಸ್ನೇಹಿತರೆ. ಒಂದು ಸಲ ಅವ್ರ ಮೇಲೆ ನಂಬಿಕೆ ಹಾಕಿಟ್ಬಿಟ್ರೆ ನಾವು ಚಿಂತೆಗೆ ಅವಕಾಶ ಮಾಡಲೇಬಾರ್ದು.
ಅವ್ರ ಮೇಲೆ ನಂಬಿಕೆ ಇಟ್ಟು ಮತ್ತು ಚಿಂತೆ ಮಾಡಿ ಯೂಸ್ಲೆಸ್ ಆಗುತ್ತಲ್ವ. ಮೃದುಳ್ 212 ಮೃದುಳ್ ಕೂಡ ಕ್ವಶನ್ ಕೇಳಿದ್ದಾರೆ. ಮೃದುಳ್ ಅವರು ಚೆನ್ನಾಗಿದೆ ಹೆಸರು, ಅವರು ಕಾರ್ಪೊರೇಟಲ್ಲಿದ್ದಾರಂತೆ. 212 ಕೇಳಿದರು. 212 ಮೃದುಳ್. ನೋಡೋಣ, ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ ಮೃದುಳ್. ಸೊ 212ಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀನು ನೆನೆಸಿರುವ ಕಾರ್ಯಗಳು ಸಾಧಿಸಬೇಕಾದ್ರೆ ಸುಂದರಕಾಂಡದ 21ನೇ ಸ್ಟ್ಯಾಂಜ ಸರ್ಗವನ್ನು 49 ದಿನವನ್ನು ನಿಯಮದಿಂದ ಪಠಣ ಮಾಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಗೋಮತಿ ಕೇಳ್ತಾ ಇದ್ದಾಳೆ. ಗೋಮತಿಯು 186 186. ಗೋಮತಿ ಹಾಡ್ತೀನಿ, 2 ಸತಿ ಮೆಸೇಜ್ ಮಾಡಿದ್ದಾರೆ ಪಾಪ. 186. ಓಕೆ, 186ರಲ್ಲಿ ಸಮಸ್ಯೆ ನಿಮ್ಮಲ್ಲೇ ಇದೆ. ಬಾಬಾ ಹೇಳ್ತಾ ಆ ಸಮಸ್ಯೆಗೆ ನನ್ನ ಮಂತ್ರವೇ ನಿನಗೆ ಶ್ರೀರಕ್ಷೆ, ನಾನು ನಿನ್ನ ರಕ್ಷಕ, ನೀನು ಭಯಪಟ್ಟ ಸಂಶಯ ಪಡಬೇಕಾಗಿಲ್ಲ ಅಂತ ಬರ್ತಾ ಇದೆ. ಅಗಮ್ಯ 118 ಅಗಮ್ಯ ಸಮಸ್ಯೆ ನಿಮ್ಮಲ್ಲೇ ಇದೆ. ಇವತ್ತು ಮನೆಯಿಂದ ತೊಗೊಂಡಿದ್ದೇನೆ ಕೆಲಸ, ಆದ್ದರಿಂದ ಸಾಯಂಕಾಲ ಮಾಡೋಣವಾಯಿತು. 117ಕ್ಕೆ ಪ್ರೇಮಪೂರ್ವಕವಾಗಿ ಹನುಮಂತನನ್ನು ಉಪಾಸನೆ ಮಾಡಿ ಸುಂದರಕಾಂಡ ಪಠಣ ಮಾಡಿ ನಿಮ್ಮ ಗ್ರಹದಲ್ಲಿ ಉಂಟಾಗಿರುವ ಗ್ರಹದೋಷ ತೊಲಗುವುದು ಅಂತ ಬರ್ತಾಯಿದೆ. ಶಶಿ 087 ಶಶಿ ಊರನ್ನು ಹೇಳಬೇಕು. ಶಶಿ 87ಕ್ಕೆ ಅದೇ ಮತ್ತೆ ಸುಂದರಕಾಂಡ 49 ಪಠಣ ಮಾಡು, ನಿನ್ನ ಮನೆ ತೊಂದರೆ ತೊಗೊಳ್ತೇವೆ, ಹನುಮಂತನಲ್ಲಿ ಭಕ್ತಿಯಿಂದ ಇರ್ರಿ ಅಂತ ಬರ್ತಾಯಿದೆ. ಉಮೇಶ್ ಬಂಟ್ವಾಳ್ 108. ನೀವು 108 ಕೇಳೋದಕ್ಕೆ ಮುಖ್ಯ ಕಾರಣ ಏನಾದ್ರು ಇದೆಯಾ ಉಮೇಶ್ ಅವರೇ? ಬಿಕಾಸ್ 1+8 is 9 ನನಗೆ ಇಷ್ಟವಾದ ನಂಬರು. ನಮ್ಮ ತಂದೆ ಕಾಲವಾಗಿದ್ದು 9ನೇ ತಾರೀಕೆ. 108 ಆನಂದ ಕೈಗೆಟುಕುವಂತೆ ಇದೆ, ಆದರೂ ನಿಮ್ಮ ಮನಸ್ಸು ಚಂಚಲ. ಓಕೆ, ನಿಮ್ಮ ಕಾರ್ಯಗಳು ಸಫಲವಾಗಲಿല്ലെಂದು ಬೇಸರಿಸಬೇಡಿ, ಸ್ಥಿರಚಿತ್ತದಿಂದ ಬಾಬಾರನ್ನು ಆರಾಧಿಸಿ ಅಂತ ಬರ್ತಾ ಇದೆ. ಫಾಸ್ಟ್ ಅನಿಸಿದ್ರೆ ದಯಮಾಡಿ ಕ್ಷಮಿಸಿ, ಇನ್ನು 1 ತಾಸು 1.5 ತಾಸು ಕೆಲಸ ಇದೆ. ಉಮೇಶಣ್ಣ, ನಿಮ್ಮ ವಾಯ್ಸ್ ಅಗದಿ ಬ್ರಾಡ್ಕಾಸ್ಟಿಂಗಿಗೆ ಸೂಟ್ ಅಂತ ವಿಶ್ವನಾಥ್ ನಾಕೋಡ್ ಅವರು ಹೇಳಿದ್ದಾರೆ. ತಬಲಾವಾದಕ ಖ್ಯಾತ ಆಕಾಶವಾಣಿ ತಬಲಾವಾದಕ ರಘುನಾಥ ನಾಕೋಡ್ ಅವರ ತಮ್ಮ ಅಥವಾ ಮಗ ಇರಬೇಕು, ಗೊತ್ತಿಲ್ಲ. ವಿಶ್ವನಾಥ್ ನಾಕೋಡ್ ಅವರು ನಿಮ್ಮ ವಾಯ್ಸ್ ತುಂಬ ಬ್ರಾಡ್ಕಾಸ್ಟಿಂಗ್ ಅಂತ. ನನ್ನ ಮಹಾಗುರುಗಳಾಗಿರ್ತಕ್ಕಂತಹ ಅನಿಲ್ ಕುಮಾರ್ ರಿಟೈರ್ಡ್ ಆಗಿದ್ದಾರೆ, ಅವರು ಗುಲ್ಬರ್ಗದಲ್ಲಿರ್ತಾರೆ. ಇನ್ನೊಬ್ಬ ಮಹಾಗುರುಗಳು ಪ್ರಭುಸ್ವಾಮಿ ಮಳಿಮಠ್ ಧಾರವಾಡದವರು, ಅವರು ಮೈಸೂರಲ್ಲಿ ಇರ್ತಾರೆ, ರಿಟೈರ್ಡ್ ಆಗಿದ್ದಾರೆ. ಹಾಗೆ ರವಿಶಂಕರ್ ಜಿ ಅವರು ಬೆಂಗಳೂರಲ್ಲೇ ರಿಟೈರ್ಡ್ ಆಗಿದ್ದಾರೆ. ಇವರುಗಳೆಲ್ಲರೂ ನಮಗೆ ವಾಯ್ಸ್ ತರಬೇತಿ ಕೊಟ್ಟು ನನಗೆ 1992 ಇಂದ 1996ವರೆಗೂ 4 ವರ್ಷ ನಾನು ಕ್ಯಾಶುವಲ್ ಅನೌನ್ಸರಿಗೆ ಹೊಸಪೇಟೆಯಲ್ಲಿ ಕೆಲಸ ಮಾಡಿದ್ದೀನಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರ ಅಂತ ಹೇಳೋ ಸೌಭಾಗ್ಯ ನನ್ನದಾಗಿತ್ತು. ಆವಾಗಲಿಂದಲೇ ಜಾನಕಿ ಅಮ್ಮವರ ಬಗ್ಗೆ ಕುತೂಹಲ ಕಾರ್ಯಕ್ರಮಗಳನ್ನೆಲ್ಲ ಹಾಡನ್ನು ಕೇಳಿ ಆ ಮೆಮೊರಿ ಚಿಪ್ಪಲ್ಲಿ ಜಾನಕಿ ಅಮ್ಮವರ ಒಂದು ಎಕ್ಸ್ಪ್ರೆಷನ್ನು, ವೈಭವೀಕರಣ, ಆಮೇಲೆ ಅವ್ರ ವಾಯ್ಸ್ ಮಾಡ್ಯುಲೇಷನು ಎಲ್ಲವೂ ಇದಾಗಿತ್ತು. ಇದೆಲ್ಲವೂ ಅವರ ಪರಿಚಯ ಆದಮೇಲೆ ನಾನು ಹೇಳಿದ್ದೆ ಅಮ್ಮನಿಗೆ, ಚಳಿ ಹಾಡು ಹಾಡಬೇಕಾದ್ರೆ ನಿಮ್ಮ ಮತ್ತು ಡಾಕ್ಟರ್ ಎಸ್ ಪಿ ಬಿ ಅವರ ಬಾಂಧವ್ಯ ಹೇಗಿತ್ತಮ್ಮ, ಅಯ್ಯೋ ಅವ್ನು ಹಾಡ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಾ ಇದ್ದ ಕಂದ, ನಾನು ತಮ್ಮ ಅಂದ್ಕೊಂಡು ಹಾಡು ಅಂತ ಧೈರ್ಯ ಮಾಡಿದೆ ಅಂತೆಲ್ಲ ಹೇಳ್ತಾಯಿದ್ರು ಅಮ್ಮ. ಅವರ ಹಾಡನ್ನು ಅವರ ಮುಂದೆ ಹಾಡಿದಾಗ ಉಂಟಲ್ಲ, ನಮ್ಮ ಅನಿಲ್ ಕುಮಾರ್ ಸರ್ ತುಂಬ ಖುಷಿಪಟ್ಟರು. ಅಯ್ಯೋ ಉಮೇಶ್, ನೀವು ಸಾಧನೆ ಮಾಡಿಬಿಟ್ರಿ ಬೆಂಗಳೂರಿಗೆ ಹೋಗಿ ಅಂತ. ನನ್ನ ಬಗ್ಗೆ ಹೊಗಳ್ಕೊಳ್ಳೋದಕ್ಕೆ ಕಾರ್ಯಕ್ರಮ ಅಲ್ಲ, ಆದರೆ ಇಷ್ಟು ಬೇಗ ಜಾನಕಿ ಅಮ್ಮ ತೊಲಗ್ತಾರಂತ ಯಾರು ಅಂದ್ಕೊಳ್ಳಿಲ್ಲ. 88 ಇಯರ್ಸ್ ಆಗಿತ್ತು, ವಯಸ್ಸಾಗಿತ್ತು. ಆದರೂ ಸಹ ಎಷ್ಟೇ ವಯಸ್ಸಾದರೂ ನಮಗೆ ಬೇಕಲ್ವಾ. ತಂದೆಗೆ 75, 76, 80 ಆದರೂ ಕೂಡ ತಂದೆ ಬೇಕು. ಅಮ್ಮಗೆ 92, 93 ಆದರೂ ಕೂಡ ಅಮ್ಮ ಬೇಕು. ಅದರಿಂದ ನಮ್ಮ NS ಅನಂತರಾಮ ಅವರಿಗೂ ಸಹ ನಾನು ಮೊನ್ನೆ ಬರ್ತ್ಡೇ ಇತ್ತು, ಪಿಕ್ಚರ್ಸ್ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ. ತುಂಬ ಚೆನ್ನಾಗಾಯಿತು. ಸಾಯಿ ಸಚ್ಚರಿತೆ ಗ್ರಂಥಕರ್ತರು ಕನ್ನಡದ NS ಅನಂತರಾಮ ಅವರಿಗೆ 97 ಇಯರ್ಸ್ ಆಯಿತು. ಹೋಗಿ ಬಂದೆ ಮನೆಗೆ, ಕೇಕ್ ಕಟ್ ಮಾಡಿ ಭಜನ್ ಹಾಡಿ ಅವರ ಆಶೀರ್ವಾದ ತೊಗೊಂಡು ಬಂದೆ. ಓಕೆ, ನಮ್ಮ ಹಾಡುಗಳನ್ನು ಅಮ್ಮನ ವಾಯ್ಸಿಗೆ ಕಂಪೇರ್ ಮಾಡಬೇಡಿ. ತಾಳ ಗೊತ್ತಿಲ್ಲ, ಸಂಗೀತದ ಜ್ಞಾನವಿಲ್ಲ, ಆದರೂ ನಿಮ್ಮ ಸಂತೋಷಕ್ಕೋಸ್ಕರ ಅಗಮ್ಯ ಕೇಳಿದಾಳೆ, ಅದಕ್ಕೋಸ್ಕರ ಹಾಡಿ ಮುಗಿಸೋಣ. ಶ್ರದ್ಧಾಂಜಲಿ ಕಾರ್ಯಕ್ರಮ ನಿನ್ನೆ ಇತ್ತು ಮೈಸೂರಲ್ಲಿ, ಹೋಗಿ ಬಂದೆ. 12ನೇ ದಿನ ಕಾರ್ಯಕ್ರಮ ನಿನ್ನೆ ಇತ್ತು. ಸುಮಾರು 5,000 ಜನ ಭೋಜನ ಪ್ರಸಾದ ಸ್ವೀಕರಿಸಿದರು. ಅದ್ರ ಮೇಲೆ ಗೊತ್ತಾಗುತ್ತೆ. ಅವಾಗ ನಾವೇನ ಮೈಕಲ್ ಬಂದು ಹೇಳಿದರು, ನೋಡಿ ಅರ್ಧ ಮೈಸೂರು ಇಲ್ಲೇ ಇದೆ ಅಂತ. ಇನ್ನು ಮೈಸೂರವ್ರಿಗೆಲ್ಲ ಗೊತ್ತಾಗಿದ್ರೆ ಇನ್ನು ಸಿಕ್ಕಾಪಟ್ಟೆ ಜನ ಕಂಟ್ರೋಲ್ ಆಗ್ತಾಯಿತ್ತು. ಅವರು ಬರಲಿಲ್ಲ, ಇವ್ರು ಬರಲಿಲ್ಲ ಅಂತ ಲೆಕ್ಕ ಹಾಕೋ ಬದಲು ನಾವು ಹೋಗಿದ್ದೀವಲ್ಲ ಅಂತ ಸಂತೋಷ ಪಟ್ಕೊಳ್ಳೋದು. ಆದಷ್ಟು ನಕಾರಾತ್ಮಕ ಧೋರಣೆಗಳನ್ನು ಬಿಟ್ಟುಬಿಡೋಣ ಸ್ನೇಹಿತರೆ. ನಾವು ಎಷ್ಟು ದಿವಸ ಭೂಮಿ ಮೇಲೆ ಬಾಳ್ವೆ ಮಾಡ್ತೀವಿ ರೀ, ಇರೋಷ್ಟು ದಿವಸ ನಗ್ತಾ ಇರೋಣ. ಸಮಸ್ಯೆಗಳನ್ನು ಕಡೆ ಗಮನ ಕೊಡದೆ ಅಲ್ವಾ, ಸಂತೋಷದ ಕಡೆ ಗಮನ ಕೊಡೋಣ, ಸಮಸ್ಯೆ ಬಗ್ಗೆ ಕೊಡೋದು ಬಿಟ್ಟು ಅಲ್ವಾ. ಉಂಗುರಿ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ, ಅರ್ಥೈಸೋದಕ್ಕೆ ಧನ್ಯವಾದಗಳು. ಕಾಪಾರಡೆ ಡೈರಿ ಮುಂದೆ ಹೋಗಿದೆ, ಅರ್ಥೈಸೋಕ್ಕೆ ಧನ್ಯವಾದಗಳು. HR ಕೆಲಸ ಅಷ್ಟು ಬ್ಯುಸಿ ಇರುತ್ತಾ ಅಣ್ಣ ಅಂತ ಕೇಳ್ತಾ ಇದ್ದಾರೆ ಪಲ್ಲವಿಯವರು. ಖಂಡಿತ ಅಮ್ಮ, ಸಿಕ್ಕಾಪಟ್ಟೆ ಬ್ಯುಸಿ ಇರುತ್ತೆ. ಆದರೂ ಕೂಡ ನಾನು ಮನೆಗೆ ಟೈಮ್ ಮಾಡಿಕೊಂಡು, ಫ್ರೆಂಡ್ಸಿಗೆ ಟೈಮ್ ಮಾಡಿಕೊಂಡು ಇಂಥ ಕಾರ್ಯಕ್ರಮಕ್ಕೆ ಟೈಮ್ ಮಾಡ್ಕೋತಾ ಇದ್ದೀನಿ. ಓಕೆ, ಅಗಮ್ಯ ಕೇಳಿದಾಳೆ, ನಿಮ್ಗೆ ಇಷ್ಟವಾಗಿರೋ ಒಂದು ಅಮ್ಮನ ಹಾಡು ಹಾಡಿಯೋಣ ಅಂತ. ದಯಮಾಡಿ ಅಮ್ಮ ಕಂಪೇರ್ ಮಾಡಬೇಡಿ. ಅದರ ಸಾಹಿತ್ಯ ವಿಜಯ ನರಸಿಂಹ ತುಂಬ ಅರ್ಥಗರ್ಭಿತವಾಗಿ ವಿಜಯ ಭಾಸ್ಕರ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಖುಷಿಗೋಸ್ಕರ ನಾನು ಹಾಡುತ್ತೇನೆ. ಅಮ್ಮ ಜಾನಕಿ ಅಮ್ಮ, ನೀವೆಲ್ಲೇ ಇರ್ರಿ, ಸಂತೋಷವಾಗಿರ್ರಿ ಅಂತ ನನ್ನ ಬಲ್ಲೆವು.
ಭಾರತ ಭೂಷಿರ ಮಂದಿರ ಸುಂದರಿ, ಭಾರತ ಭೂಷಿರ ಮಂದಿರ ಸುಂದರಿ, ಭುವನ ಮನೋಹರಿ ಕನ್ಯಾಕುಮಾರಿ, ಭಾರತ ಭೂಷಿರ ಮಂದಿರ ಸುಂದರಿ. ಸಂಗೀತ ಸುಧೆಯ ಚೈತನ್ಯರಾಗಿ ಕಣ ಕಣ ನೀವೇ ಕರುಣಾಪೂರ್ಣೆ, ಸಂಗೀತ ಸುಧೆಯ ಚೈತನ್ಯರಾಗಿ ಕಣ ಕಣ ನೀವೇ ಕರುಣಾಪೂರ್ಣೆ, ಸಾಚಾರ ಷಡ್ಜದ ಜಲಧಿ ತರಂಗಿಣಿ, ಸಾಕಾರ ಷಡ್ಜದ ಜಲಧಿ ತರಂಗಿಣಿ, ಸಾಗರ ಸಂಗಮ ನಿತ್ಯ ವಿನೋದಿನಿ, ಭಾರತ ಭೂಷಿರ ಮಂದಿರ ಸುಂದರಿ. ಅಳು ಹಾಗೆ ಉಕ್ಕಿ ಬರ್ತಾ ಇದೆ ಸ್ನೇಹಿತರೆ. ಮಲಯಾಳಿಗಳೇ ಅನ್ನಿಸ್ತಾ ಇದ್ರು, ತಮಿಳ್ರೇ ಅನ್ನಿಸ್ತಾ ಇದ್ರು ಅಲ್ವಾ, ತೆಲುಗರೇ ಅನ್ನಿಸ್ತಾ ಇದ್ರು, ಕನ್ನಡಿಗರಿಗೆ ಕನ್ನಡತಿನೇ ಆಗಿದ್ದರು. ಕನ್ನಡದ ಮಣ್ಣಲ್ಲೇ ಜೀವನವನ್ನು ಆರಂಭಿಸಿ ಕನ್ನಡದ ಮಣ್ಣಲ್ಲೇ ಉತ್ಸರಾಯ ಸ್ಥಿತಿಗೆ ಹೋಗಿ ಕನ್ನಡದ ಮಣ್ಣಲ್ಲೇ ರಿಟೈರ್ಮೆಂಟ್ ತಗೊಂಡು ತೀರ ಕನ್ನಡ ಮಣ್ಣಲ್ಲಿ ಇರೋರು. ಬಾಬಾ ಹೇಳೋ ಬದಲು ಜಾನಕಿ ಅಮ್ಮನ ಬಗ್ಗೆ ಭಾಳ ಹೇಳ್ತಿದ್ದಲ್ಲ ಉಮೇಶ್ ಅಂತ ಅನಿಸಿದ್ರು ಪರವಾಗಿಲ್ಲ. ನಿಮಗೆ ಅಷ್ಟು ಯಾರಾದ್ರು ಮನಸ್ಸಿಗೆ ಹತ್ತಿರ ಇರೋರು ಹೋಗ್ಬಿಟ್ರೆ ದುಃಖ ಆಗುತ್ತಲ್ಲ. ಎಷ್ಟು ಕಾಲ್ಗಳು ಸರ್ ನನಗೆ ಅವತ್ತು ಹೆಗ್ಗಳಿಕೆ ಹೇಳ್ಕೊತಾ ಇಲ್ಲ. 3 ದಿನದಲ್ಲಿ 90 ಕಾಲ್ಸ್ ರಿಸೀವ್ ಮಾಡಿದ್ದೀನಿ. ಪರ್ ಡೇ 30, 40, 50 ಕಾಲ್ಸ್ ರಿಸೀವ್. ಉಮೇಶ್ ಅವರೇ ನೀವು ಹುಷಾರಾಗಿರಿ, ಉಮೇಶ್ ಅವರೇ ಮನಸ್ಸಿಗೆ ಹಚ್ಕೋಬೇಡಿ, ಉಮೇಶ್ ಅವರೇ ಅವರಿಗೆ ವಯಸ್ಸಾಗಿತ್ತಲ್ವ, ಉಮೇಶ್ ಅವರೇ ನೀವು ಅವ್ರ ಥರನೇ ಮಾತಾಡ್ತಾ ಇದ್ರಿ ಅಂತ. ಪಾಪ ಕೆಲವು ಅಭಿಮಾನಿಗಳು ಫೋನ್ ಮಾಡಿದಾಗ ಅವರ ಸಂತೃಪ್ತಿಗೋಸ್ಕರ ಅಮ್ಮನ ವಾಯ್ಸ್ ಮಾಡಲೇಟ್ ಮಾಡ್ತಾ ಇದ್ದಿದ್ದುಂಟು. ಅಮ್ಮನ ಕ್ಷಮೆ ಕೇಳಿ. ಅವರು ಎಷ್ಟು ಒಂದು ಹೊರನ್ಮನವಾಗಿ ಜನಗಳನ್ನ ಪೂಜಿಸ್ತಾ ಇದ್ದು ಅನ್ನೋದಕ್ಕೆ ಜಾನಕಿ ಅಂದರೆ ಸಿಂಪಲ್ ಜಾನಕಿ ರೀ. ಅವ್ರ ವರ್ಡ್ಗಿಂತ ಜಾಸ್ತಿ ಇಲ್ಲವೇ ಇಲ್ಲ ಅಲ್ವಾ. ಸಿಂಪ್ಲಿಸಿಟಿ, ಸಿಂಪಲ್ ಅನ್ನೋ ವರ್ಡ್ಗಿಂತ ಸಿಂಪಲ್ ಆಗಿದ್ದರು ಅವರು. ಒಬ್ಬರು ಸಿಂಗರ್ ಹೋಗ್ತಾರೆ ಎಲ್ಲಿಂದ, ಹೈದ್ರಾಬಾದಿಂದ, ಅವ್ರ ಹೆಸರು ಸಾಯಿ ಪಾರಿಜಾತ ಅಂತ. ಅವರು ಸಿರಿಮಲ್ಲೆ ಪೂವ ಅಮ್ಮನಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಆ ಹಾಡು ಅವ್ರ ಮುಂದೆ ಹಾಡ್ತಾರೆ. ಆ ಹಾಡನ್ನು ಫುಲ್ಲು ಕೇಳಿಬಿಟ್ಟು ಅಮ್ಮ ತಾಳ ಹಾಕ್ತಾ ಮುಗಿದ ಮೇಲೆ ಏನು ಹೇಳ್ತಾರೆ ಗೊತ್ತಾ, ನನಗಿಂತ ಚೆನ್ನಾಗಿ ಹಾಡಿದ್ಯಾ ನೀನು ಅಂತ. ನೋಡಿ ಯಾರಿಗಿದೆ ರೀ. ಸುಮ್ಮನೆ ಪತ್ರಿಕೆಯಲ್ಲಿ ಬರೆಯೋದು, ಭೇಟಿ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ 500 ಕೋಟಿ ಸಾಕು ಮಗಳಿಗೆ ಬರೋದ್ರು. ಇವೆಲ್ಲ ಯಾಕ್ರಿ ನಮಗೆ ಬೇಕು, ಆಯ್ತಲ್ಲ. ಹಂಸಲೇಖ ಸಹ ಮುತ್ತಿನಂತ ಮಾತಾಡಿದರು ಅಲ್ವಾ. ಅವರ ಯಾವಾಗಲೂ ನಿಮ್ಮ ಕಿವಿಯಲ್ಲಿರ್ತಾರೆ, ಯೋಚಿಸಬೇಡಿ ಅಂತ. ನನಗೆ ತುಂಬ ಕಣ್ಣಲ್ಲಿ ನೀರು ಬಂತು ಅವಾಗ. ಯಾರ್ಯಾರು ಅಮ್ಮನ ಅಗಲುವಿಕೆಯನ್ನು ಸಫರ್ ಮಾಡ್ತಿದ್ದಾರೋ ಅವರಿಗೆಲ್ಲ ಹಂಸಲೇಖ ಸರ ಮಾತು ಆನ್ಸರ್ ಆಗಿತ್ತು. ಎಲ್ಲಿವರೆಗೂ ನಿಮ್ಮ ಕಿವಿಯಲ್ಲಿ ಸ್ವರ ಇದೆಯೋ, ಹಾಡಿದೆಯೋ, ಅಮ್ಮಂದು ಧ್ವನಿ ಇದೆಯೋ, ಅಮ್ಮ ಜೀವಂತ ಅಂತ. ಓಕೆ, ಜಾನಕಿ ಬಗ್ಗೆ ಭಾಳ ಹೇಳಿದೆ, ಕ್ಷಮೆ ಇರಲಿ. ಕ್ಷಮೆ ಯಾಕೆ ಕೇಳಿದೆ ಅಂದರೆ ಇದು ಸಾಯಿಬಾಬಾ ಪ್ರೋಗ್ರಾಮು. ಅವರು ದೊಡ್ಡ ಭಕ್ತೆ. ಮನದ ಭೃಂಗವೇ ಎಲ್ಲಿ ಓಡುವೆ ಅರಸು ಸಾಯಿಯ ಪಾದವ ಅಂತ ಅಮ್ಮನ ಹಾಡು ಇದೆ, ಅದನ್ನು ಕೇಳಿ ಎಲ್ರಿಗೂ ಒಳ್ಳೆಯದಾಗತ್ತೆ. ಇಲ್ಲಿ ಕಾರ್ಯಕ್ರಮ ಮುಗಿಸೋಣ. ಮುಂದಿನ ಕಚೇರಿ 1/2 ಗಂಟೆ ಕೆಲಸ ಇದೆ. ಪ್ಲೀಸ್ ಟೇಕ್ ಕೇರ್ ಆಲ್.